ಕೃಷ್ಣಗಿರಿ ಕಡೆ ಹೋಗ್ಬೇಕಾದ್ರೆ ಬೆಸ್ಟ್ ರೂಟ್ ಇದು. ಅಕ್ಕಪಕ್ಕ ಎಲ್ಲ ಫುಲ್ ಬೆಟ್ಟಗಳು ಸಾಕಾಗಿರುತ್ತೆ ಓಡ್ಸೋಕ್ಕೆ. ಪ್ಲಸ್ಸು ಮೇಯ್ನ್ ಅಂದರೆ ರೋಡ್ ಚೆನ್ನಾಗಿದೆ ಇಲ್ಲಿ, ಬೆಟ್ಟ ನೋಡೋಕ್ಕೆ ಸೂಪರಾಗಿರುತ್ತೆ. ಸ್ವಿಮ್ಮಿಂಗ್ ಪೂಲು ಕೈಕಾಲು ಹೊತ್ತಕ್ಕೆ ಒಂದೆರಡು ಜನ ಇದು ಪಾಯಿಂಟ್. ಕೈ ಕಾಲು ಹೊತ್ತಕ್ಕೆ ಬ್ಯಾಂಗ್ಳೂರು ಚೆನ್ನೈ ಹೈವೇಯಿಂದ ಡಿಟೂರ್ ತೊಗೊಂಡು ಇವಾಗ ಆ್ಯಕ್ಚುಲಿ ಯಲಗಿರಿಗೆ ಎಂಟ್ರ್ ಆಗಿದ್ವಿ. ಏನೋ ಮೋಸ್ಟ್ಲಿ ಇನ್ನೂ ಒಂದು 20 ಕಿಲೋಮೀಟರ್ಸ್ ಅಷ್ಟೇ. ಫುಲ್ 14 ಕಿಲೋಮೀಟರ್ ಏರ್ಪಿನ್ ಕರ್ವ್ ಸೆಕ್ಷನ್ ಇರುತ್ತೆ. ಇದರ ಏನೋ ಕೂಲಾಗಿದೆ, ಏನು ಆ ಥರ ಪ್ರೀ ಮಾನ್ಸೂನ್ ಚೆನ್ನಾಗೇ ಇದೆ ಇದು. ಇನ್ನು ಪ್ರಾಪರ್ ಮಾನ್ಸೂನ್ ಟೈಮ್ನಲ್ಲಿ ಬರಬೇಕು. ಟೈಮ್ ಅಂದರೆ ಒಂದು ಸೆಪ್ಟೆಂಬರಿಂದ ಫೆಬ್ರವರಿ ತನಕ ಚೆನ್ನಾಗಿರುತ್ತೆ. ಆಲ್ಮೋಸ್ಟು 14 ಡಿಗ್ರಿ ಸೆಲ್ಸಿಯಸ್ ತನಕ ಟೆಂಪ್ರೇಚರ್ ಹೋಗುತ್ತೆ. ಆಹಾ, ಇದೇ ಬೆಟ್ಟ, ಯಲಗಿರಿ ಬೆಟ್ಟ ಅನಿಸುತ್ತೆ. ಸುಮಾರು ದೊಡ್ಡದಿದೆ ಬೆಟ್ಟ, ಆ ಎಂಡಿಂದ ಆ ಎಂಡ್ ತನಕ ಇದೆ ಬೆಟ್ಟ. ಏನೋ ಪೊಲೀಸು ಹಿಡ್ಕೊಂಡಿದ್ದಾರೆ. ಓ, ಫುಲ್ ಎಂಟ್ರಾದಾಗೆ ಫುಲ್ ಥಂಡಿ ಗಾಳಿ. ಒಂದು ದೇವ್ರನ್ನ ನಮಸ್ಕಾರ ಹಾಕೊಂಡು ಹಂಗೆ ಹೋಗೋಣ. ನಮ್ಮ ಗಜರಾಜ ಗಣಪತಿ ದೇವರು. ಬ್ಯಾಂಗ್ಳೂರಿಂದ ಆಲ್ಮೋಸ್ಟು 9 ಬೈಕ್ಸ್ 1 ಕಾರ್, ಎಲ್ಲ ರಾಯಲ್ ಎನ್ಫೀಲ್ಡೆ. ನಾನು ಒಂದೇ KTM. ಯಪ್ಪ, ರಾಯಲ್ ಎನ್ಫೀಲ್ಡ್ ಕ್ರೇಜು. ಓ ಸೀರಿಯಸ್ಲಿ, ಇಮಿಡಿಯೇಟಾಗಿ ವೆದರ್ ಚೇಂಜ್ ಆಗೋಯ್ತು. ವಾವ್, ಸಾಕಾಗಿದೆ. ಬ್ಯಾಂಗ್ಳೂರಿಂದ ಬರೀ 150 ಕಿಲೋಮೀಟ್ರು. ನೀವು ಆವಾಗ ಮೈಸೂರಿಗೆ ಹೋಗಿ ಬೋರ್ ಎತ್ಕೊಂಡಿದ್ರೆ ನೀವು ಯಲಗಿರಿಗೆ ಬರ್ಬೋದು. ರೋಡು ಸಹ ಚೆನ್ನಾಗಿದೆ, ನೀವು ಬೇಗನೆ ಬರ್ಬೋದು. ಏನಂದರೆ ನಿಮಗೆ ಬ್ಯಾಂಗ್ಳೂರು ಎಕ್ಸಿಟ್ ಆಗಬೇಕಾದ್ರೆ ತುಂಬ ಟ್ರಾಫಿಕ್ ಇರುತ್ತೆ ನಿಮಗೆ. ಅಲ್ಲಿ ರೋಡ್ ಸರಿಯಿಲ್ಲ. ರೋಡೆಲ್ಲ ಚೆನ್ನಾಗಿ ಹಾಕಿದ್ದಾರೆ. ನೋಡಿ ಶ್ರುತಿ, ಅಲ್ಲಿ ನೋಡಿ ರೀಲ್ಸ್ಗೋಸ್ಕರ ಎಷ್ಟು ಕಷ್ಟಪಡ್ತಿದ್ದಾರೆ. ಏನು ಜಾಸ್ತಿ ಏನು ಏರ್ಪಿನ್ ಬೆಂಡ್ಸ್ ಇಲ್ಲ, ಕರ್ವ್ಸು ಬರೀ 14 ಅಂದರು. ಬಟ್ ಮ್ಯಾನೇಜಬಲ್. ಆ ಥರ ಡೇಂಜರಸ್ ಏರ್ಪಿನ್ ಬೆಂಡ್ಸ್, ಏರ್ಪಿನ್ ಕರ್ವ್ಸ್ ಆ ಥರ ಏನೂ ಇಲ್ಲ. ನೀವು ಅಕ್ರಾಸ್ ಯಾವುದೇ ಹಿಲ್ ಸ್ಟೇಷನ್ ಇಂಡಿಯಾನಲ್ಲಿ ತೊಗೊಳ್ರಿ, ಸೊ ಬ್ರಿಟಿಷ್ ಅವರು ಆಳ್ವಿಕೆ ಮಾಡಿರ್ತಾರೆ. ನೀವು ಕೂರ್ಗಿಂದ ಕೊಡೈಕೆನಾಲ್, ಊಟಿ, ಆಮೇಲೆ ಬೇರೆ ಇತ್ಯಾದಿ ತುಂಬ ಹಿಲ್ ಸ್ಟೇಷನ್ಸ್ ಇದೆ. ಬಟ್ ಯಲಗಿರಿ ಒಂದು ಕಡೆ ಬ್ರಿಟಿಷ್ ಅವರು ಆಳ್ವಿಕೆ ಮಾಡಿಲ್ಲ. ಇಲ್ಲೆಲ್ಲ ಜಮೀನ್ದಾರರು ಜಾಸ್ತಿ ಆಳ್ವಿಕೆ ಇತ್ತು. ಆಮೇಲೆ ಇಂಡಿಪೆಂಡೆನ್ಸ್ ಸಿಕ್ಕಿದಾಗ ಆಲ್ಮೋಸ್ಟ್ 1950ನಲ್ಲಿ ಇಲ್ಲಿ ನಾರ್ಮಲ್ ಗೌರ್ಮೆಂಟ್ ಸ್ಥಾಪನೆ ಮಾಡ್ತಾರೆ. ಆಮೇಲೆ ಜಮೀನ್ದಾರಿ ಅದೆಲ್ಲ ಕಿತ್ತಾಕಿ ನಾರ್ಮಲ್ ರೂಲು. ರೀಲ್ಸ್ ಮಾಡೋಕ್ಕೆ ಎಷ್ಟು ಕಷ್ಟಪಡ್ತಾರೆ. ತಲೆ ನೋಡಿ, ನನ್ನ ತಲೆ ನೋಡಿ, ಹಿಂಗೆಲ್ಲ ಆಡ್ಸ್ಕೊಂಬನ್ನಿ ಪಕ್ಕ. ಇವಾಗ
ಇದಂತೂ ಸಕ್ಕತ್ತಾಗಿದೆ ಜಾಗ. ಇಲ್ಲಿ ಸುಮಾರು ಜನ ಇಲ್ಲಿ ಬಂದು ಒಳಗಡೆ ಹೋಗೋ ಥರ ದಾರಿ ಮಾಡಿದ್ದಾರೆ. ನೈಸ್. ಫೋಟೋಗ್ರಾಫಿಗಂತೂ 100%. ಮೇಯ್ನ್ ಇಲ್ಲಿಂದ ವ್ಯೂ ಎಂಜಾಯ್ ಮಾಡ್ಬೋದು ಆ್ಯಕ್ಚುಲಿ. ತುಂಬ ಅಂದರೆ ತುಂಬ ಥಂಡಿ ಗಾಳಿ. ಆಹಾ, ಸಕ್ಕತ್ತಾಗಿದೆ ಓಡ್ಸೋಕ್ಕೆ. ಬರೀ ಲೆಫ್ಟು ರೈಟು ಕರ್ವ್ಸ್ ಅಲ್ಲ. ಮೇಲೆ ಹೋಗುತ್ತೆ, ಸ್ವಲ್ಪ ಕೆಳಗಡೆ ಇಳಿಯುತ್ತೆ, ತಿರ್ಗಾ ಕರ್ವ್ ಹೋಗುತ್ತೆ. ಚೆನ್ನಾಗಿದೆ ಡ್ರೈವು. ಯಾಕೆ? ಓ, ವಿಡಿಯೋ ಮಾಡೋಕ್ಕೆ. ಹೌದಾ? ಇಲ್ಲ, ಐ ಲವ್ ಯಲಗಿರಿ ಅಂತಿದೆಯಲ್ಲ, ಅದಕ್ಕೆ ಸುಮಾರು ಜನ ಬೈಕು ಕಾರ್ಗಳು ನಿಲ್ಲಿಸಿ ಇಲ್ಲ ಆಲ್ಮೋಸ್ಟು ಇನ್ನೂ ಒಂದು ಬ್ಯಾಚ್ ವೆಯ್ಟಿಂಗು ಫೋಟೋ ಇಟ್ಕೊಳಕ್ಕೆ. ಬೆಂಗಳೂರಾ? ಹಾಂ, ಉತ್ತರ ಕರ್ನಾಟಕನಾ? ಎಲ್ಲಿ? ಉತ್ತರ ಕರ್ನಾಟಕ? ಹಾಂ, ಓ ಹುಬ್ಳಿ. ಓ, ಅದು ಸೂಪರಾಗಿದೆ ಜಾಗ ಅದು. ಸೊ ಅದಕ್ಕೆ ಇಲ್ಲಿ ನೋಡ್ಬೋದು ನೀವು. ಸುಮಾರು ಹಿಲ್ ಸ್ಟೇಷನ್ ಹೋದರೆ ಆ ಬ್ರಿಟಿಷರ್ದು ಕೊಲೋನಿಯಲ್ ಆರ್ಕಿಟೆಕ್ಚರ್ಸ್ ಎಲ್ಲ ಇರುತ್ತಲ್ಲ, ಇಲ್ಲಿ ಅಷ್ಟು ನೋಡೋಕ್ಕೆ ಸಿಗೋಲ್ಲ. ಎಲ್ಲ ಹಿಂಗೆ ಓಲ್ಡ್ ಆ್ಯಕ್ಚುಲ್ ಹಿಲ್ ಸ್ಟೇಷನ್, ಇಂಡಿಯನ್ಸ್ ಬಿಲ್ಡ್ ಹಿಲ್ ಸ್ಟೇಷನ್ ಇರುತ್ತಲ್ವ, ಆ ಥರ ಇರುತ್ತೆ ಅಷ್ಟೇ. ಓಹ್, ಬೋಟ್ ಹೌಸ್. ಇವಾಗ ರೆಸಾರ್ಟ್ಗೆ ಎಂಟ್ರಿ ಆಗ್ತಾ ಇದ್ದೀವಿ. ಆಟ ಆಡೋಕ್ಕೆ ತುಂಬ ಜಾಗ ಇದೆ ಮಕ್ಕಳಿಗೆ. ನೈಸ್, ಡೀಸೆಂಟ್ ರೆಸಾರ್ಟ್. ಸ್ವಿಮ್ಮಿಂಗ್ ಪೂಲ್ ಅನಿಸುತ್ತೆ. ಎಸ್, ಗೊತ್ತಿಲ್ಲ. ನೀರು ಸ್ವಲ್ಪ ಗಲೀಜಾಗಿದೆ, ಮೋಸ್ಟ್ಲಿ ಕ್ಲೀನ್ ಮಾಡ್ತಿದ್ದಾರೆ. ರೂಮ್ಸ್ ಇಲ್ಲಿ ಸಿಟ್ಟಿಂಗ್ಗೆ ಮೋಸ್ಟ್ಲಿ ನೈಟ್ ಕ್ಯಾಂಪ್ ಫೈರ್ ಇಲ್ಲೇ ಹಾಕ್ಬೋದು. ಅಲ್ಲೂ ಒಂದು ಸಿಟ್ಟಿಂಗ್ ಏರಿಯಾ ಇದೆ. ಗೋ ಕಾರ್ಟಿಂಗ್ ಆಗ್ತಾ ಉಂಟು ಇಲ್ಲಿ. ಸೊ ಇಲ್ಲಿ ನಮ್ಮ ಸಂದೇಶ್ ಇಸ್ ಡೂಯಿಂಗ್ ನೌ. ಐ ವಿಲ್ ಶೋ ಹಿಮ್ ಹೌ ಹಿ ಇಸ್ ಡೂಯಿಂಗ್. I am first time Insta boys. ಇದು ಹೆಲ್ಮೆಟ್ ಲೂಸ್ ಆಗಿ ಬಂದ್ಬಿಡ್ತು, ಕಾಣಿಸ್ಲಿಲ್ಲ ನನಗೆ. ಹೆಲ್ಮೆಟ್ ಫಾಲ್ಟಾ? ಓಕೆ ಅಕ್ಕ. ಹೇಗಿತ್ತು ಫೀಲಿಂಗು? ಸೂಪರ್. ನಿಮ್ಮ ಫ್ಯಾನ್ಸ್ ಎಲ್ಲ ವೇಟ್ ಮಾಡ್ತಿದ್ರು. It was too short. I had been very fast. It was too short. Yeah. ನೇಲ್ ತರನಾ? ಪೇಪರ್ ಮೇಲೆ ಪೇಪರಾ? ಇಲ್ಲ. பாஸ் இங்க பாரு, லாஸ்ட்ல யாரும் பேப்பர் மேல அடிக்கல, எனக்கு 2 சான்ஸ் எக்ஸ்ட்ரா. ಇವ್ರು ಬಿತ್ತು ಪೇಪರ್ ಮೇಲೆ 8. ಓ ಸೇಮ್ 7 9 ಅಲ್ಲೇ ಇದೆ. ಯೆಸ್ 7 ಆ? ಬ್ರೇಕ್‌ಫಾಸ್ಟ್ ಸೀಸನ್ ಶಶಿ. ಇಲ್ಲ ಇನ್ನ ಹಿಂಗೆ ಕೆಳಗೆ ವಿತ್ ಫ್ರೇಮ್ ಬ್ರೋ. ಇಲ್ಲ ಇವ್ರದು ಇಲ್ಲ. ಅವ್ರ ಮಾತು ಕೇಳ್ಕೊಂಡು
ಇಲ್ಲ ನಾನ್ ಟಾರ್ಗೆಟ್ ಇಟ್ಬಿಟ್ಟೆ ಕೇಳಿಸ್ಕೊಳ್ಳಿಲ್ಲ ಆರಾಮಾಗಿ ನನ್ ಪಡೆ ಇವಾಗ ಕಾಡಂದಿ ಶೂಟಿಂಗ್ ಸ್ವಲ್ಪ ರೈಟ್ ಅಕ್ಕ ಅದ್ ನೋಡ್ಬೇಡ ಏನಪ್ಪ ಸರಿ ಹಿಡ್ಕೋಬೇಕಲ್ಲ ಫಸ್ಟಿಗೆ ಆಯ್ತು ಬನ್ನಿ ಅದು ಇಲ್ಲಿ ನಿಲಾವೂರ್ ವ್ಯೂ ಪಾಯಿಂಟ್ 50 ಕೊಡೋಣ. ಇದು ಫಸ್ಟ್ ವ್ಯೂ ಪಾಯಿಂಟು ನಿಲಾವೂರ್ ವ್ಯೂ ಪಾಯಿಂಟ್ ಅಂತ. ಸಿಟಿ ಕಾಣಿಸುತ್ತೆ. ಏನಂದರೆ ಮೋಡ ಮುಚ್ಕೊಂಡಿದೆ, ಸೊ ಸನ್ರೈಸ್ ಸನ್ಸೆಟ್ ಕಾಣಿಸಲ್ಲ. ಬಟ್ ಐಡಿಯಲ್ ಡೇಸ್ ಬಂದರೆ ಇಲ್ಲೇ ನಿಜವಾಗ್ಲೂ ನೋಡ್ಬೋದು. ಆ್ಯಕ್ಚುಲಿ ಕ್ಯಾಮ್ರಾ ಜಸ್ಟಿಫೈ ಮಾಡಲ್ಲ ನೋಡಿ, ಇಲ್ಲೆಲ್ಲ ಮೋಡ ಸಾಕಾಗಿದೆ. ಅದರಲ್ಲ ಇದು ಫಸ್ಟ್ ವ್ಯೂ ಪಾಯಿಂಟು. ಒಟ್ಟಲ್ಲಿ ನಿಮಗೆ 3 ವ್ಯೂ ಪಾಯಿಂಟ್ಸ್ ಕಾಣಿಸುತ್ತೆ. ಇಲ್ಲಿ ವೆದರ್ ಎಷ್ಟು ಅದ್ಭುತ ಆಗಿದೆ ಅಂದರೆ ಯಾವುದೋ ಮಿನಿ ಊಟಿ ಬಂದಾಗಿದೆ. 2ನೇ ವ್ಯೂ ಪಾಯಿಂಟು ಏನಂದರೆ ನಿಮಗೆ ಒಂದೊಂದು ಕಡೆ ಆ ಕಡೆ ಸಿಟಿಗಳು ಕಾಣಿಸ್ತಿತ್ತು, ಬಹುಶಃ ಈ ಕಡೆ ಎಲ್ಲ ಬೆಟ್ಟ ಗುಡ್ಡಗಳು ಕಾಣಿಸುತ್ತೆ. ಬಂಡೆ ಇದೆ, ನೋಡೋಣ ಆಗತ್ತಾ ಅಂತ ಹೋಗೋಕ್ಕೆ. ಬಂದಿರ್ತದೆ. ವಾ, ಅಲ್ಲಿಂದ ನೋಡಿದ್ರೆ ದೂರ ದೂರ ನೋಡ್ಬೋದು. ಚೆನ್ನಾಗಿದೆ. ಇದು 3ನೇ ವ್ಯೂ ಪಾಯಿಂಟ್. ಟೋಟ್ಲಿ 3 ವ್ಯೂ ಪಾಯಿಂಟ್ ಇದೆ. ಗಾಳಿ ಇದೆಯಲ್ಲ, ಸಾಕಾಗಿದೆ. ಬಹುಶಃ ರೈಟ್ ಟೈಮ್ ಬಂದಿದ್ದೀವಿ. ತುಂಬ ಮಳೆ ಏನೂ ಇಲ್ಲ, ತುಂಬ ಲೈಟ್ಲಿ ಡ್ರಿಸ್ಲಿಂಗ್ ಯಾವಾಗಾದರೂ. ಬೇರೆ ಸಾಂಗ್ ಹೇಳ್ರು. ಚೇಂಜ್ ಕೊಡ್ರ ಇಲ್ಲಿ ಸ್ಟೆಪ್ ಇದೆ ಇಲ್ಲಿ. ಪೂಲ್ ಗೇಮ್ ಅಂತ ಸಾಂಗ್ ಪ್ಲೇ ಮಾಡ್ತೀನಿ, ಅದನ್ನ ಮಧ್ಯೆ ಕಟ್ ಮಾಡ್ತೀನಿ. ಯು ಹ್ಯಾವ್ ಟು ಕಂಟಿನ್ಯೂ ಫ್ರಮ್ ದೇರ್. ಯಾರು ಕಂಟಿನ್ಯೂ ಮಾಡಿಲ್ಲ ಅವ್ರನ್ನ ಪೂಲ್ಗೆ ತಳ್ಬಿಟ್ಟು ಸಾಂಗ್ ಹೇಳಿಲ್ಲ ಅಂದ್ರೆ ಮದುವೆ ಆಗ್ತಾ ಇಲ್ಲ. ಟ್ರೀನೇ